ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. 2025ರಲ್ಲಿ ಬಂದಿರುವಂಥ ಯುಗಾದಿ ಹಬ್ಬ ಮಾರ್ಚ್ 30ನೇ ತಾರೀಕು ಬಂದಿದೆ. ಈ ಮಾರ್ಚ್ 30ನೇ ತಾರೀಕು ಯುಗಾದಿ ಹಬ್ಬದ ದಿನ ಮನೆಯ ಈ 5 ಸ್ಥಳಗಳಲ್ಲಿ ನಾವು ದೀಪಗಳನ್ನು ಹಚ್ಚಬೇಕಾಗತ್ತೆ. ಹಾಗಾಗಿ ದೀಪಕ್ಕೆ ಯಾವ ಎಣ್ಣೆ ಹಾಕಬೇಕು, ಯಾವ ಸ್ಥಳದಲ್ಲಿ ನಾವು ದೀಪವನ್ನು ಹಚ್ಚಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಯುಗಾದಿ ಅಂದ್ರೆ ನಮಗೆ ಹೊಸ ವರ್ಷ, ಹೊಸ ವರ್ಷದ ಆರಂಭ ಅಂತಲೇ ಹೇಳ್ಬೋದು. ಹಾಗಾಗಿ ಯುಗಾದಿ ದಿನಕ್ಕೆ ಹಿಂದೂ ಧರ್ಮದಲ್ಲಿ ಹೆಚ್ಚಿನ ಧಾರ್ಮಿಕ ಮಹತ್ವ ಕೂಡ ನೀಡಲಾಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಯುಗಾದಿ ದಿನದಂದು ನೀವು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಶುದ್ಧವಾದ ಬಟ್ಟೆಗಳನ್ನು, ಅದರಲ್ಲೂ ಹೊಸ ಬಟ್ಟೆಗಳನ್ನು ಧರಿಸಿ ಬೇವು ಬೆಲ್ಲ ತಿನ್ನುವ ಮೂಲಕ ಯುಗಾದಿ ಹಬ್ಬವನ್ನು ಆಚರಿಸಲಾಗುತ್ತೆ ಅಂತಲೇ ಹೇಳ್ಬೋದು. ಈ ದಿನದಂದು ಜನರು ಮನೆಯಲ್ಲಿ ಸಿಹಿಯನ್ನು ತಯಾರಿಸಿ ದೇವರ ಪೂಜೆಯನ್ನು ಮಾಡಿ ದೇವಸ್ಥಾನಕ್ಕೆ ಭೇಟಿ ನೀಡುವ ಸಂಪ್ರದಾಯ ಕೂಡ ಇದೆ. ಇನ್ನು ಹಿಂದೂ ಧರ್ಮದಲ್ಲಿ ಹೊಸ ವರ್ಷ ಅಂದರೆ ಯುಗಾದಿಯ ದಿನದಂದು ಮನೆಯ 5 ಸ್ಥಳಗಳಲ್ಲಿ ದೀಪಗಳನ್ನು ಬೆಳಗಿಸ್ಬೇಕಾಗತ್ತೆ. ಈ ರೀತಿ ದೀಪಗಳನ್ನು ಬೆಳಗಿಸೋದ್ರಿಂದ ವರ್ಷವಿಡೀ ನಿಮಗೆ ಶುಭ ಫಲಿತಾಂಶಗಳನ್ನು ಪಡಿತೀರಿ. ಆ 5 ಸ್ಥಳಗಳು ಯಾವುವು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಯುಗಾದಿ ಹಬ್ಬದ ದಿನ 2 ದೀಪಗಳನ್ನು ಮೊದಲು ಎಲ್ಲಿ ಬೆಳಗಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಅದು ಮನೆಯ ಮುಖ್ಯ ದ್ವಾರದ ಹತ್ತಿರ, ಅಂದರೆ ನಮಗೆ ಗೋಧೂಳಿ ಸಮಯದಲ್ಲಿ 30ನೇ ತಾರೀಕು ಯುಗಾದಿ ಹಬ್ಬ ಇದೆ. ಗೋಧೂಳಿ ಸಮಯದಲ್ಲಿ ನೀವು ಸಂಜೆ 6:30 ನಂತರ ದೀಪಗಳನ್ನು ಬೆಳಗೋದ್ರಿಂದ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಪ್ರವೇಶವನ್ನು ಮಾಡ್ತಾಳೆ. ತುಪ್ಪದ ದೀಪವನ್ನಾದರೂ ಹಾಕ್ಬೋದು ಅಥವಾ ಎಣ್ಣೆ ದೀಪವನ್ನಾದರೂ ಪರವಾಗಿಲ್ಲ. ನೀವು 2 ದೀಪಗಳನ್ನು ಹಚ್ಚಿ ಆ ದೀಪದಲ್ಲಿ 2 ಲವಂಗವನ್ನು ಹಾಕಬೇಕಾಗತ್ತೆ ಸ್ನೇಹಿತರೆ. ಈ ರೀತಿ ಹಾಕೋದ್ರಿಂದ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಪ್ರವೇಶ ಆಗಿ ವರ್ಷವಿಡೀ ನಿಮಗೆ ಸುಖ, ಶಾಂತಿ, ನೆಮ್ಮದಿ ಆಗಿದೆ. ಆಕಸ್ಮಿಕ ಧನಲಾಭ ಆಗ್ಬೋದು, ಹಣದ ಸಮಸ್ಯೆ ಅನ್ನೋದು ಬಗೆಹರಿತಾ ಹೋಗುತ್ತೆ. ಹಾಗಾಗಿ ಈ ದಿನ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಯುಗಾದಿ ಹಬ್ಬದ ದಿನ 2 ದೀಪಗಳನ್ನು ನೀವು ಮನೆಯ ಬಾಗಿಲಿನ ಹತ್ತಿರ ಹಚ್ಚಬೇಕಾಗತ್ತೆ. ಇನ್ನು ಯುಗಾದಿ ಹಬ್ಬದ ದಿನ 2ನೇ ದೀಪ ಎಲ್ಲಿ ಹಚ್ಚಬೇಕು ಅನ್ನೋದಾದರೆ, ಈ ದೀಪವನ್ನು ನೀವು ಬೆಳಗ್ಗೆ ಆದರೂ ಹಚ್ಬೋದು ಅಥವಾ ಸಂಜೆ ಗೋಧೂಳಿ ಸಮಯದಲ್ಲಿ ಕೂಡ ಹಚ್ಬೋದು. ಎಲ್ಲಿ ಹಚ್ಚಬೇಕು ಅನ್ನೋದಾದರೆ ನಿಮ್ಮ ಮನೆ ಹತ್ತಿರ ಇರುವಂಥ ದೇವಸ್ಥಾನದಲ್ಲಿ ಹಚ್ಚಬೇಕಾಗತ್ತೆ. ಯಾವ ದೇವಸ್ಥಾನ ಆದರೂ ಪರವಾಗಿಲ್ಲ ಸ್ನೇಹಿತರೆ. ಹೆಣ್ಣು ದೇವರ ದೇವಸ್ಥಾನ ಅಥವಾ ಗಂಡು ದೇವರ ದೇವಸ್ಥಾನ, ಯಾವ ದೇವಸ್ಥಾನ ಆದರೂ ಪರವಾಗಿಲ್ಲ. ಯುಗಾದಿ ಹಬ್ಬದ ದಿನ ಯಾವ ಟೈಮಲ್ಲಾದರೂ ಪರವಾಗಿಲ್ಲ, ನೀವು ಹೋಗಿ ದೇವಸ್ಥಾನದಲ್ಲಿ ಒಂದು ದೀಪವನ್ನು ಹಚ್ಚೋದ್ರಿಂದ ನಿಮಗೆ ಅರ್ಧಕ್ಕೆ ನಿಂತ ಕೆಲಸಗಳು ಪೂರ್ಣಗೊಳ್ತವೆ ಅಂತಲೇ ಹೇಳ್ಬೋದು. ಮನೆ ಕಟ್ತಾ ಇರ್ತೀರ, 4-5 ವರ್ಷ ಆಗಿರುತ್ತೆ, ನಿಂತು ಬಿಟ್ಟಿರುತ್ತೆ, ಅಂತಹ ಕೆಲಸಗಳು ಕೂಡ ಪ್ರಾರಂಭ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಸೈಟ್ಗೆ ಅಡ್ವಾನ್ಸ್ ಕೊಟ್ಟಿರ್ತೀರ, ರಿಜಿಸ್ಟರ್ ಮಾಡಿಸ್ಕೊಳ್ಳೋಕ್ಕೆ ಆಗ್ತಾ ಇರಲ್ಲ, ಅಂತಹ ಕೆಲಸಗಳು ಕೂಡ ಆಗ್ತಾ ಹೋಗುತ್ತೆ. ಇನ್ನು ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕೋದು ಅರ್ಧಂಬರ್ಧಂ ಆಗುತ್ತೆ ಅಂತಿರ್ತೀರ, ಅಂತಹ ಕೆಲಸಗಳು ಕೂಡ ಪೂರ್ತಿ ಆಗೋದಕ್ಕೆ ಶುರು ಆಗುತ್ತೆ ಸ್ನೇಹಿತರೆ. ಆಕಸ್ಮಿಕವಾಗಿ ನಿಮಗೆ ಎಲ್ಲ ಕೆಲಸಗಳು ಪೂರ್ಣಗೊಳ್ಳೋದಕ್ಕೆ ಶುರು ಆಗುತ್ತೆ. ಹಾಗಾಗಿ ಯುಗಾದಿ ಹಬ್ಬದ ದಿನ ಯಾವುದೇ ಕಾರಣಕ್ಕೂ ನೀವು ದೇವರ ಹತ್ರ ಅಂದರೆ ದೇವಸ್ಥಾನದಲ್ಲಿ ಹೋಗಿ ದೀಪ ಹಚ್ಚೋದನ್ನು ಮಾತ್ರ ಮಿಸ್ ಮಾಡ್ಕೊಬೇಡಿ. ಅದು ತುಪ್ಪದ ದೀಪ ಆದರೂ ಆಗ್ಬೋದು ಅಥವಾ ಎಣ್ಣೆ ದೀಪ ಆದರೂ ಆಗ್ಬೋದು. ಒಂದು ದೀಪವನ್ನು ಹಚ್ಚಿದ್ರೆ ಸಾಕು. ಈ ದೀಪವನ್ನು ಬೆಳಗ್ಗಿಂದ ಸಂಜೆ ತನಕ ಯಾವ ಟೈಮಲ್ಲಿ ಬೇಕಾದರೂ ಹಚ್ಬೋದು. ಇನ್ನು 3ನೇ ದೀಪ ಎಲ್ಲಿ ಬೆಳಗಬೇಕು ಅನ್ನೋದಾದರೆ, ನಮ್ಮ ಹಿಂದೂ ಧರ್ಮದಲ್ಲಿ ತುಳಸಿ ಗಿಡವನ್ನು ಅತ್ಯಂತ ಪವಿತ್ರ ಅಂತಲೇ ಹೇಳ್ಬೋದು. ಹಾಗಾಗಿ ಸಂಜೆ ಗೋಧೂಳಿ ಸಮಯದಲ್ಲಿ ನೀವು ಮನೆ ಮುಂದೆ ದೀಪ ಬೆಳಗ್ತಿರಲ್ಲ, ಅದೇ ಸಮಯದಲ್ಲಿ ನೀವು ತುಳಸಿ ಗಿಡದ ಹತ್ತಿರ ಕೂಡ ಒಂದು ದೀಪವನ್ನು, ಆದಷ್ಟು ಈ ದಿನಗಳಲ್ಲಿ ವಿಶೇಷ ದಿನಗಳಲ್ಲಿ ನೀವು ತುಪ್ಪದ ದೀಪವನ್ನು ಬೆಳಗಿದ್ರೆ ತುಂಬಾ ಒಳ್ಳೆಯದು. ಇದರಿಂದ ಯಾವುದೇ ರೀತಿಯ ನಮ್ಮ ಮನೆಗೆ ನಕಾರಾತ್ಮಕ ಶಕ್ತಿ ಬರಲ್ಲ. ನಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಶಾಶ್ವತವಾಗಿ ನೆಲೆಸ್ತಾಳೆ. ಏಕೆಂದರೆ ತುಳಸಿ ಗಿಡದಲ್ಲಿ ಮಹಾಲಕ್ಷ್ಮಿ ವಾಸವಾಗಿರ್ತಾಳೆ ಅಂತಲೇ ಹೇಳ್ಬೋದು. ಹಾಗಾಗಿ ನಮಗೆ ಯಾವುದೇ ಹಣದ ಕೊರತೆ ಬರಲ್ಲ. ಹಾಗೆಯೇ ಮನೆಯಲ್ಲಿ ಯಾವುದೇ ದುಷ್ಟ ಶಕ್ತಿಗಳನ್ನಾಗಲಿ ಕೆಟ್ಟ ಶಕ್ತಿಗಳನ್ನು ಕೂಡ ಬರೋದಕ್ಕೆ ತುಳಸಿ ಗಿಡ ಬಿಡಲ್ಲ. ಹಾಗಾಗಿ ತುಳಸಿ ಗಿಡದ ಮುಂದೆ ನಾವು ಯಾವಾಗಲೂ ಕ್ಲೀನಾಗಿ ಇಟ್ಕೊಳ್ಳೋದು, ರಂಗೋಲಿಯನ್ನು ಹಾಕೋದು, ಹಾಗೆಯೇ ದೀಪಗಳನ್ನು ಬೆಳಗಿದ್ರೆ ತುಂಬಾ ಒಳ್ಳೆಯದು. ಅದರಲ್ಲೂ ವಿಶೇಷವಾಗಿ ನಾವು ಈ ಯುಗಾದಿ ಹಬ್ಬದ ದಿನ ನಾವು ಒಂದು ತುಪ್ಪದ ದೀಪವನ್ನು ಬೆಳಗಬೇಕಾಗತ್ತೆ. ಇನ್ನು 4ನೇ ದೀಪ ಎಲ್ಲಿ ಬೆಳಗಬೇಕು ಅನ್ನೋದಾದರೆ, ನಿಮ್ಮ ಮನೆಯ ಬಾವಿಯ ಮೇಲೆ ಅಥವಾ ಮೆಟ್ಟಿಲುಗಳು ಇರುತ್ತಲ್ಲ ಬಾವಿಗೆ, ಆ ಮೆಟ್ಟಿಲುಗಳ ಮೇಲೆ ಕೂಡ ನೀವು ದೀಪವನ್ನು ಬೆಳಗ್ಬೋದು. ಅಥವಾ ನಿಮ್ಮ ಮನೆಗೆ ಹತ್ತಿರವಿರುವ ಯಾವುದಾದ್ರೂ ನಿಮ್ಮ ಮನೆ ಹತ್ರ ಬಾವಿ ಇದ್ದರೆ ಅಲ್ಲೂ ಕೂಡ ನೀವು ಹೋಗಿ ಬಾವಿಯ ಮೇಲೆ ಮರೆಯದೆ ದೀಪವನ್ನು ಬೆಳಗಿಸ್ಬೇಕಾಗತ್ತೆ. ಈ ಸ್ಥಳವನ್ನು ದೇವರುಗಳ ವಾಸಸ್ಥಾನ ಎನ್ನುವ ನಂಬಿಕೆ ಕೂಡ ಇದೆ. ಈ ಸ್ಥಳದಲ್ಲಿ ನೀವು ದೀಪವನ್ನು ಬೆಳಗೋದ್ರಿಂದ ನೀವು ಆರ್ಥಿಕ ಲಾಭವನ್ನು ಕೂಡ ಪಡೆದುಕೊಳ್ತೀರಿ.
ಪಡ್ಕೊಳ್ತೀರಿ ಅಂತಲೇ ಹೇಳ್ಬೋದು. ಈಗ ಬಾವಿ ಇಲ್ಲ ಅನ್ನೋರು ಎಲ್ಲಿ ನೀವು ದೀಪವನ್ನು ಬೆಳಗಬೇಕು ಅನ್ನೋದಾದರೆ ಎಲ್ಲರ ಮನೆಯಲ್ಲಂತೂ ಬೋರ್ವೆಲ್ ಹಾಕ್ಸಿರ್ತೀರಿ. ಆ ಬೋರ್ವೆಲ್ ಹತ್ರನೂ ನೀವು ದೀಪವನ್ನು ಬೆಳಗ್ಬೋದು. ಅಕಸ್ಮಾತ್ ಬೋರ್ವೆಲ್ ಇಲ್ಲ, ನಾನು ಬಾಡಿಗೆ ಮನೇಲಿದ್ದೀನಿ ಅನ್ನೋರು ಎಲ್ಲರ ಅಡುಗೆ ಮನೆಯಲ್ಲಂತೂ ಶಿಂಕ್ ಇದ್ದೇ ಇರುತ್ತೆ. ಹಾಗಾಗಿ ಶಿಂಕ್ ಹತ್ರ ಆಗಲಿ ಅಥವಾ ವಾಶ್ ಬೇಷನ್ ಹತ್ರ ಆಗಲಿ ನೀವು ಒಂದು ದೀಪವನ್ನು ಬೆಳಗಬೇಕಾಗತ್ತೆ. ಇದರಿಂದ ನಿಮಗೆ ಆರ್ಥಿಕ ಲಾಭವನ್ನು ಕೂಡ ಪಡೆದುಕೊಳ್ತೀರಿ ಅಂತಲೇ ಹೇಳ್ಬೋದು. 5ನೇ ದೀಪವನ್ನು ಎಲ್ಲಿ ಬೆಳಗಬೇಕು ಅನ್ನೋದಾದರೆ ಯುಗಾದಿ ಹಬ್ಬದಂದು ನೀವು ನಿಮ್ಮ ಮನೆಯ ಅಡಿಗೆ ಕೋಣೆಯಲ್ಲಿ ತಪ್ಪದೇ ದೀಪವನ್ನು ಬೆಳಗಬೇಕು. ಯುಗಾದಿಯಂದು ಇಲ್ಲಿ ನೀವು ದೀಪವನ್ನು ಬೆಳಗೋದ್ರಿಂದ ತಾಯಿ ಅನ್ನಪೂರ್ಣೇಶ್ವರಿಯ ಅಪಾರ ಅನುಗ್ರಹವನ್ನು ಕೂಡ ಪಡೆದುಕೊಳ್ತೀರಿ ಅಂತಲೇ ಹೇಳ್ಬೋದು. ಇದರಿಂದ ವರ್ಷವಿಡೀ ಧನ ಧಾನ್ಯಕ್ಕೆ ಸಂಬಂಧಿಸಿದ ಯಾವುದೇ ಕೊರತೆ ಅಥವಾ ಸಮಸ್ಯೆಗಳನ್ನು ಬರಲ್ಲ ಅಂತಲೇ ಹೇಳ್ಬೋದು. ಹಾಗಾಗಿ ನೀವು ಆದಷ್ಟು ಮನೆಯಲ್ಲಿ ಆಗ್ನೇಯ ಮೂಲೆಯಲ್ಲಿ ನಾವು ಪ್ರತಿ ಶುಕ್ರವಾರ ದೀಪವನ್ನು ಬೆಳಗಿದ್ರೆ ತುಂಬಾ ಒಳ್ಳೆಯದು. ಯಾಕೆಂದರೆ ಸ್ಟವ್ ಪಕ್ಕನೇ ನಾವು ಆಗ್ನೇಯ ಮೂಲೆ ಎಲ್ಲಿ ಸ್ಟವ್ ಇಡ್ತೀರಿ ನೋಡಿ ಅದನ್ನೇ ಅಗ್ನಿ ಮೂಲೆ ಅಂತ ಹೇಳ್ತಾರೆ. ಹಾಗಾಗಿ ನೀವು ಆ ಅಗ್ನಿ ಮೂಲೆಯಲ್ಲಿ ನೀವು ಸ್ಟವ್ ಏನಾದರೂ ಇಟ್ಟಿದ್ರಿ ಅಂದರೆ ಅದ್ರ ಪಕ್ಕದಲ್ಲಿ ನೀವು ಅರಿಶಿಣದ ನೀರನ್ನು ಹಾಕಿ ಅದರ ಮೇಲೆ ರಂಗೋಲಿಯನ್ನು ಹಾಕಿ ಅಲ್ಲಿ ನೀವು ದೀಪವನ್ನು ಇಟ್ಟು ದೀಪಕ್ಕೆ ಅರಿಶಿಣ ಕುಂಕುಮ ಹೂಗಳಿಂದ ನೀವು ಅಲಂಕಾರವನ್ನು ಮಾಡಬೇಕಾಗತ್ತೆ. ಅಲ್ಲಿ ಕೂಡ ನೀವು ಒಂದು ತುಪ್ಪದ ದೀಪವನ್ನು ಬೆಳಗಬೇಕಾಗತ್ತೆ ಸ್ನೇಹಿತರೆ. ಈ ರೀತಿಯಾಗಿ ನೀವು ನೋಡಿ 5 ದೀಪಗಳನ್ನು ಎಲ್ಲೆಲ್ಲಿ ಬೆಳಗಬೇಕು ಅಂತಲೂ ತಿಳಿಸ್ಕೊಟ್ಟಿದ್ದೀನಿ. ಮನೆಯಲ್ಲಂತೂ ದೇವ್ರ ಮನೆಯಲ್ಲಂತೂ ದೀಪ ಬೆಳಗ್ಗೆ ಬೆಳಗ್ತೀರಿ. ಹಾಗಾಗಿ ದೇವರ ಮನೆಯಲ್ಲಿ ನಾವು ಬೆಸ ಸಂಖ್ಯೆಯಲ್ಲಿ ದೀಪವನ್ನು ಹಚ್ಚಬೇಕು. ಅಂದರೆ 2 ದೀಪಗಳನ್ನು ಹಚ್ಚಿರ್ತೀರಿ. ಹಾಗೆಯೇ 1 ಕಾಮಾಕ್ಷಿ ದೀಪ, 3 ದೀಪಗಳನ್ನು ಹಚ್ಚಬೇಕಾಗತ್ತೆ. ಇನ್ನು ನಾವು ಕಡ್ಡಿ ಅಂತಂದರೆ ನಾವು ಅಗರಬತ್ತಿಯನ್ನು ಹಚ್ಬೇಕಂದ್ರೂ ಅಷ್ಟೇ 3, 5, 7 ಈ ರೀತಿಯಾಗಿ ಬೆಸ ಸಂಖ್ಯೆಯಲ್ಲಿ ನಾವು ಅಗರಬತ್ತಿಯನ್ನು ಕೂಡ ಹಚ್ಚಬೇಕು. ಇನ್ನು ಬಾಗಿಲ ಮುಂದೆ 2 ದೀಪ, ತುಳಸಿ ಕಟ್ಟೆ ಮುಂದೆ 1 ದೀಪ, ಹಾಗೆಯೇ ದೇವಸ್ಥಾನದ ಹತ್ರ 1 ದೀಪ, ಬಾವಿ ಹತ್ರ 1 ದೀಪ, ಹಾಗೆಯೇ ನಮ್ಮ ಅಡುಗೆ ಮನೆಯಲ್ಲಿ 1 ದೀಪ, ಟೋಟಲಾಗಿ 5 ದೀಪಗಳನ್ನು ನೀವು ಯುಗಾದಿ ಹಬ್ಬದ ದಿನ ಬೆಳಗೋದ್ರಿಂದ ನಿಮ್ಮ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರ್ಥಿಕ ಸಮಸ್ಯೆ ಅನ್ನೋದು ತೊಲಗೋಗಿ ನಿಮ್ಮ ಮನೆಯಲ್ಲಿ ಸಂತೋಷ ಅನ್ನೋದು ತುಂಬಿ ತುಳುಕುತ್ತೆ. ಹಾಗಾಗಿ ಈ ವರ್ಷ ಹಬ್ಬದ ದಿನ ಈ 5 ಸ್ಥಳಗಳಲ್ಲಿ ದೀಪಗಳನ್ನು ಹಚ್ಚಿ ನಮ್ಮ ಕತ್ತಲೆಯನ್ನು ಓಡಿಸಿ ಬೆಳಕನ್ನು ತರೋಣ. ಈ ವರ್ಷ ಎಲ್ಲರ ಮನೆಯಲ್ಲಿ ಸುಖ, ಸಂತೋಷ, ನೆಮ್ಮದಿ ಅನ್ನೋದಿರಲಿ. ಎಲ್ಲ ಕೆಲಸಗಳಲ್ಲಿ ಜಯ ಅನ್ನೋದು ಸಿಗಲಿ. ಆರ್ಥಿಕ ಬಿಕ್ಕಟ್ಟಿನಿಂದ ಹೊರಬನ್ನಿ, ನಿಮ್ಮ ಸಾಲದ ಸುಳಿಯಿಂದ ಹೊರಬನ್ನಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಇನ್ನೂ ಒಳ್ಳೊಳ್ಳೆ ಯುಗಾದಿ ಹಬ್ಬಕ್ಕಂತೂ ತುಂಬಾ ಒಳ್ಳೊಳ್ಳೆ ರೆಮಿಡಿಗಳಿದೆ ಸ್ನೇಹಿತರೆ. ಹಾಗಾಗಿ ಇನ್ನೂ ಒಳ್ಳೊಳ್ಳೆ ವಿಷಯಗಳನ್ನು ತಿಳಿಸ್ಕೊಡ್ತೀನಿ. ಎಲ್ಲರೂ ಈ ರೆಮಿಡಿಗಳನ್ನು ಮಾಡ್ಕೊಳ್ಳಿ. ಇದರಿಂದ ನಿಮಗೆ ತುಂಬಾ ಒಳ್ಳೆಯದಾಗತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು.